ನಮ್ಮ ಅತ್ತೆ ಮನೆ ಹೋಮ್ ಟೂರ್. ಮನೇನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇಲ್ಲಿಗೆ ಬನ್ನಿ ಅಂತಿದ್ದೀನಿ ನಮ್ಮ ಅತ್ತೆಯವ್ರನ್ನ. ನಾನು ಮಸಾಲೆ ದೋಸೆ, ನಮ್ಮ ಹಸ್ಬೆಂಡ್ ಫುಲ್ ಮೇಲ್, ನನ್ನ ನಾಲ್ಕೇ ಇಡ್ಲಿ. ನಾನು ಇಲ್ಲೇ ಇಳ್ದುಬಿಟ್ಟೆ ಗಾಯ್ಸ್ ನೋಡಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ಏನೆಲ್ಲ ಆಗುತ್ತೆ ಎಲ್ಲ ವಿಡಿಯೋ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಗಾಯ್ಸ್, ಇವತ್ತಿನ ಟಾಪಿಕ್ ಏನಂದರೆ, ಇವತ್ತು ಮತ್ತೆ ನಾವು ನಮ್ಮ ಅತ್ತೆಯವ್ರಿಗೆ ಮನೆ ಹುಡುಕಕ್ಕೆ ಹೋಗ್ತಿದ್ದೀವಿ. ಸೊ ಅದಕ್ಕೆ ಮಧ್ಯಾಹ್ನ ಮೇಲೇ ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಆಲ್ರೆಡಿ 1:30 ಆಗೈತೆ ಟೈಮು. ಸೊ ಹೋಗೋಣ, ಎಲ್ಲಾದರೂ ಸಿಗುತ್ತೋ ಇಲ್ವೋ ನೋಡೋಣ. ಸೊ ಬನ್ನಿ, ನನ್ನ ಜೊತೆ ನೀವು ಮನೆ ನೋಡೋಕ್ಕೆ ಬರ್ತಿದ್ದೀರಲ್ಲ, ಬನ್ನಿ ಹೋಗೋಣ. ಸೊ ನಮ್ಮ ಹಸ್ಬೆಂಡು ಫೇಸ್ ವಾಶ್ ಮಾಡೋಕ್ಕೆ ಹೋಗಿದ್ದಾರೆ, ಬಂದಮೇಲೆ ಹೊರಡೋಣ. ಓಕೆ, ಲಿಪ್ಸ್ಟಿಕ್ ಎಲ್ಲ ಏನೂ ಹಾಕ್ಕೊಂಡಿಲ್ಲ ಗಾಯ್ಸ್. ಲಿಪ್ಸ್ಟಿಕ್ ಎಲ್ಲ ಹಾಕಿ ನೋಡಿ ಇಲ್ಲೆಲ್ಲ ಡಾರ್ಕಾಗಿ ಆಗ್ಬಿಟ್ಟೈತೆ. ಅದಕ್ಕೆ ಇನ್ಮೇಲೆ ಲಿಪ್ಸ್ಟಿಕ್ಕೇ ಹಾಕಲ್ಲ, ನ್ಯಾಚುರಲ್ ಅಂತೇಳಲ್ಲ. ಎಲ್ಲಾದರೂ ಪ್ರಮೋಷನ್ಸ್ಗೆ, ಫಂಕ್ಷನ್ಸ್ಗೆ ಅದಕ್ಕೆ ಹೋದರೆ ಮಾತ್ರ ಹಾಕ್ತೀನಿ. ಮನೇಲಿರೋ ಟೈಮಲ್ಲಿ, ಐಬ್ರೋಗೆ ಹೋಗೋ ಟೈಮಲ್ಲಿ ನೋ. ಯಾಕಂದರೆ ನೋಡಿ. ಓಕೆ, ಸೊ ಇವಾಗ ಹೋಗೋಣ. ಹೋಗಿ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ಹಾಂ, ಎಲ್ಲೋಯ್ತಿರೋದು ಇವತ್ತು? ಯಾರಿಗೆ? ಅಮ್ಮಮ್ಮ ಅವ್ರಿಗ? ಯಾರ್ಯಾರು ಬರ್ತಾರೆ? ಹೇಳಮ್ಮ ಪ್ಲೀಸ್ ಫ್ಯಾಮ್ಲಿನ ಕೇಳ್ತವ್ರೆ ಎಲ್ಲ. ಹಾಂ ಹಾಂ ಹಾಂ, ಅಯ್ಯೋ ಎಲ್ಲ ಗೊತ್ತು ಗೋಚುಳ್ಗೆ, ಎಲ್ಲ ಗೊತ್ತು. ಇದೇ ನಮ್ಮ ಹೊಸ ಮನೆ ಅಂತಿರಲ್ಲ, ನಮ್ಮ ಅತ್ತೆ ಮನೆ ಹೋಮ್ ಟೂರ್ ತಾನೇ. ಸೊ ಗೈಸ್, ಇಲ್ಲೊಂದು ಮನೆ ನೋಡೋಕೆ ಬಂದ್ವಿ. ಎಲ್ಲಿದು? ಗಿರಿನಗರಲ್ಲಿ ಒಂದು ಮನೆ ನೋಡೋಕೆ ಬಂದ್ರಿ. ಆ ಮನೆಯಲ್ಲೇ ರೂಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮನೆ ಅಂತೂ ಸಖತ್ತಾಗಿದೆ ಗೈಸ್, ನಿಮಗೆ ತೋರಿಸ್ತೀನಿ ರೀ. ಓಕೆನಾ? ನೋಡೋಕೆ ಬಂದ್ಬಿಟ್ಟು ಇಲ್ಲ ಅದೇ ಥರ ಕೂತ್ಕೊಂಡಿದ್ದೇನೆ ಗಾಯ್ಸ್. ಇದೇ ನಮ್ಮ ಮನೆ, ನಾವು ನೋಡೋಕೆ ಇದೆ ನಾವು ನೋಡೋಕೆ ಬಂದಿರೋ ಮನೆ. ಮೆಟ್ಲು, ಅದ್ರ ಮೇಲೆ ನನ್ನ ಗಂಡ ಕೂತವನೆ. ಗಾಯ್ಸ್, ಏರಿಯಾ ಎಷ್ಟು ಸೈಲೆಂಟಾಗಿದೆ ಅಂದರೆ, ಈ ಥರ ಏರಿಯಾದಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಗಾಯ್ಸ್. ಸೊ ಗಾಯ್ಸ್, ಏರಿಯಾ ಎಷ್ಟು ಸೈಲೆಂಟಾಗಿದೆ ಅಂದರೆ, ಈ ಥರ ಏರಿಯಾ ಬೇಕು ಗಾಯ್ಸ್ ನನಗೆ ಲಾಗ್ ಮಾಡೋದಕ್ಕೆ. ಮನೇನೂ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗೈತೆ. ಎಲ್ಲಿಗೆ? ಯಾವ ದೇವಸ್ಥಾನ? ಹಾಂ, ಬರ್ತೀನಿ ನೋಡಿ ಗಾಯ್ಸ್. ಗಿರಿನಗರ್ ಕರ್ಕೊಬಂದ್ಬಿಟ್ಟು ಹೋಗಿ ಸ್ನಾನ ಮಾಡಿ ರೆಡಿ ಆಗು, ದೇವಸ್ಥಾನಕ್ಕೆ ಹೋಗೋಣ ಅಂತವ್ರು. ಸೊ ಮನೆ ಅಂತೂ ಸಖತ್ತಾಗೈತೆ. ನಮ್ಮ ಮಾವಾಗೇನೋ ವಿಡಿಯೋ ಕಾಲ್ ಮಾಡಿ ತೋರಿಸ್ತವ್ರೆ. ನಾನು ನಿಮಗೆ ಹೋಮ್ ಟೂರ್ ಮಾಡ್ತೀನಿ ಬನ್ನಿ. ಇದೇ ನೋಡಿ ಗಾಯ್ಸ್, ಅದನ್ನ ಹೊಸೂರು ಅಂತ ಬೋಲ್ತಾನೆ ಐತೆ. ಪಾಪ ಎಷ್ಟು ಪ್ರೀತಿಯಾಗಿದೆಯಲ್ಲ. ಸೊ ಏರಿಯಾ ಅಂತೂ ಸಖತ್ತು ಸೈಲೆಂಟ್ ಗಾಯ್ಸ್. ಮನೇನೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇಲ್ಲಿಗೆ ಬನ್ನಿ ಅಂತಿದ್ದೀನಿ ನಮ್ಮ ಅತ್ತೆಯವ್ರನ್ನ. ಯಾಕಂದರೆ ಫ್ಯೂಚರಲ್ಲಿ ನಮ್ಮ ಮಾವ ಒಪ್ಕೊಂಡು ನಾವು ಇಲ್ಲೇ ಬಂದಿರ್ಬೋದೇನೋ ಅಂತ ಅಷ್ಟೇ. ಸೊ ಈ ಮನೆ ನೋಡಿಕೊಂಡು ಓಡೋಣ. ಇನ್ನೂ ನಾಷ್ಟನೂ ಮಾಡಿಲ್ಲ, ಹೋಗೋ ಟೈಮಲ್ಲಿ ನಾಷ್ಟ ಮಾಡಿಕೊಂಡು ಓಡೋಣ ಗಾಯ್ಸ್. ನನ್ನ ಗಂಡ ನೋಡಿ ಹಾಯ್ ಮಾಡಪ್ಪಿ. ಸೇರಿಯಾನ ಎಷ್ಟು ಸಖತ್ತಾಗಿದೆ ಗೊತ್ತಾ ಏರಿಯಾ, ನಮ್ಮ ಆಟೋ. ಸೊ ಗೈಸ್, ಇದು ನೋಡಿ, ಇದು ಹಾಲು. ಇದು ಸೊ ಇದು ಹಾಲು. ಇದು ದೇವ್ರ ಮನೆ. ಹಾಗೆ ಇಲ್ಲಿ ಬಂದರೆ
ಇಲ್ಲೊಂದು ರೂಮು, ಇದು ವಾಶ್ರೂಮು, ಇದು ಕಿಚನ್, ಇದು ಇನ್ನೊಂದು ರೂಮ್ ಗೈಸ್. ಅಯ್ಯೋ, ಸೊ ಮನೆ ಸಖತ್ತಾಗಿದೆಯಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಓಡೋಣ. ಸೊ ಗೈಸ್, ಮನೆಯೆಲ್ಲ ನೋಡಿಕೊಂಡು ಇವಾಗ ನಾವು ಓಡ್ತಾ ಇದ್ದೀವಿ. ಸೊ ಎಲ್ಲಿಗಂತ ಗೊತ್ತು, ಮನೆಗೆ ಬಟ್ ಹೋಗೋ ದಾರಿಯಲ್ಲಿ ಊಟ ಮಾಡಿಕೊಂಡು ಹೋಗೋಣ. ಲೇಟ್ ಇದೆ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗೈಸ್. ಹಾಂ, ದೋಸೆ ಬರುತ್ತೆ. ಸೊ ಗೈಸ್, ನಾವು ಊಟ ಮಾಡೋಕ್ಕೆ ನಾನು ಮಸಾಲೆ ದೋಸೆ, ನಮ್ಮ ಹಸ್ಬೆಂಡ್ ಫುಲ್ ಮೇಲ್, ನನ್ನ ನಾಲ್ಕು ಇಡ್ಲಿ. ಸೊ ಗೈಸ್, ನಮ್ಮ ಹಸ್ಬೆಂಡು ನಮ್ಮ ಅತ್ತೆಯವ್ರನ್ನ ಬಿಡೋಕ್ಕೆ ಹೋದ್ರು. ನಾನು ಪಾಪು ನಡ್ಕೊಂಡು ಮನೆ ಹತ್ರ ಬಂದ್ವಿ. ಇವಾಗ ಮತ್ತೆ ಫ್ರೆಶ್ ಅಪ್ ಆಗಿ ಹೋಗಬೇಕು ಗೈಸ್. ಎಲ್ಲಿಗಂದರೆ ನಾನು ನಮ್ಮ ಅತ್ತೆ ನನ್ನ ನಾದಿನಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಬನ್ನಿ, ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಸಿಗ್ತೀನಿ. ಓಕೆ. ಸೊ ಗೈಸ್, ಬಂದು ಈ ಥರ ರೆಡಿ ಆದ್ವಿ. ಪಟ್ಟಂತ 3 ಜನನ ಸ್ನಾನ ಮಾಡಿಕೊಂಡು, ನನ್ನ ನಾದಿನಿ ಇನ್ನೂ ರೆಡಿ ಆಗಿಲ್ವಂತೆ. ಅಷ್ಟರಲ್ಲಿ ನಾವು ನಮ್ಮ ಹಸ್ಬೆಂಡದು ವೋಟ್ರ್ ಐ ಡಿ ಮಾಡ್ಸೋಕೆ ಹೋಗ್ತೀವಿ. ವೋಟ್ರ್ ಐ ಡಿ ತಾನೇ ಅಪ್ಪಿ? ವೋಟ್ರ್ ಐ ಡಿ ಮಾಡ್ಸೋಕೆ ಹೋಗ್ತಿದ್ವಿ. ಹೋಗಿ ಅಲ್ಲಿ ಅಪ್ಲೈ ಮಾಡೋಕೆ ಕೊಟ್ಬಿಟ್ಟು ಹಂಗಿಂದ ಹಂಗೆ ನನ್ನ ನಾದಿನಿ ಫೋನ್ ಮಾಡಿದ್ರೆ ಅಲ್ಲೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗೋದು. ಓಕೆನಾ? ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಹಳೆ ಬಟ್ಟೆನೇ ಗಾಯ್ಸ್, ಏನು ಅಂದ್ಕೊಂಡ್ಬೇಡಿ, ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಯಾಕಂದರೆ ನನ್ನ ಹತ್ರ ಬಟ್ಟೆಗಳೇ ಇಲ್ಲ ಗಾಯ್ಸ್, ಏನು ಮಾಡೋದಿಲ್ಲಿ, ಪರವಾಗಿಲ್ಲ. ಸೊ ಇವಾಗ ಹೋಗೋಣ ಬನ್ನಿ. ಅಲ್ಲಾಡಿ ಗಾಯ್ಸ್, ಅದು ಯಾಕೆ ಹಂಗೆ ಭಯ ಪಡ್ತಾರೋ ನಮ್ಮ ಅಣ್ಣಂತೀನಿ, ನನಗಂತೂ ಗೊತ್ತಿಲ್ಲ ಗಾಯ್ಸ್. ನೋಡಿ, ವಿಡಿಯೋ ಮಾಡ್ಕೊಂಡು ಬರ್ತಿದ್ರೆ ಮುಖ ಮುಚ್ಕೊಂಡು ಹೋಯ್ತವ್ರೆ. ಸೊ ಬನ್ನಿ, ಇವಾಗ ನಾವು ಹೋಗೋಣ. ಮಳೆ ಬರೋ ಥರ ಇದೆ ಗೈಸ್ ವೆದರ್, ಅದಕ್ಕೆ ಆಲ್ರೆಡಿ ಬರ್ತೈತೆ. ಅದಕ್ಕೆ ನಮ್ಮ ಹಸ್ಬೆಂಡ್ ಇದು ಕಟ್ಬಿಡ್ತವ್ರೆ. ನನ್ನ ಗಂಡ ಹೆಂಗಿದಾರೆ ನೋಡಿ ಗಾಯ್ಸ್. ನಾನು ಪ್ರೆಗ್ನೆಂಟಲ್ಲಿ ಇಡ್ಸಿರೋ ಫೋಟೋ ಇದು. ಹೆಂಗಿದ್ದಾರೆ ನೋಡಿ, ಕಣ್ಣು ನೋಡಿ ಹೆಂಗಿದೆ. ವೋಟ್ರ್ ಐ ಡಿ ಕೊಡಬೇಕಂತೆ, ಅದಕ್ಕೆ ಕೊಡೋಕೆ ಹೋಗ್ತಾಯಿದ್ದೀವಿ. ವೋಟ್ರ್ ಐ ಡಿ ಮಾಡ್ಸೋಕ್ಕೆ ಹೋಗಿಲ್ಲ, ಹಾಗೆ ನನ್ನ ನಾದಿನಿ ಫೋನ್ ಮಾಡಿದ್ಲು ರೆಡಿ ಆಗಿದೆ ಅಂದಿದ್ದಕ್ಕೆ, ಹಾಗೆ ನಾವು ಹೊರಟ್ವಿ. ಸೊ ಗಾಯ್ಸ್, ದೇವಸ್ಥಾನ ಹತ್ರ ಬಂದ್ವಿ. ನಮ್ಮ ಹಸ್ಬೆಂಡ್ ಒಳಗಡೆ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಕೊಡ್ಕೈ, ನಾನೇನು ಇಲ್ಲಿ ಹತ್ರ ಇರೋ ದೇವಸ್ಥಾನ ಅಂದರೆ ಬಣ್ಣಾರ್ಘಟ್ಟ ತನಕ ಕರ್ಕೊಂಡು ಬಂದವ್ರೆ ಗಾಯ್ಸ್. ಹಾಂ, ಜೂಲ ಅಲ್ಲಿ ಕಾಣಿಸ್ತೈತಲ್ಲ ಗಾಯ್ಸ್, ಅದಕ್ಕೆ ಹೋಗ್ಬೇಕಂತೆ ಅವಳು. ಸೊ ಹೋಗೋಣ, ಹೋಗೋ ಟೈಮಲ್ಲಿ. ಓಕೆ, ಇವಳಿಂದ ನಾನು ಇಲ್ಲೇ ಇಳ್ದುಬಿಟ್ಟೆ ಗಾಯ್ಸ್ ನೋಡಿ. ಜಯ ಗಾಯ್ಸ್ ದೇವಸ್ಥಾನ. ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ. ಹಾಗೆ ದೇವಸ್ಥಾನ ಹತ್ರ ರೀಚ್ ಆದ್ವಿ. ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ನನಗೆ ಗೊತ್ತಿದ್ದಿಲ್ಲ ನಮ್ಮ ಅತ್ತೆಯವರು ಅವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ನಾನು ದುಪ್ಪಟ್ಟ ತೊಗೊಂಡು ಹೋಗೋದೇ ಮರ್ತೋಗಿದ್ದೆ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಆದರೂ ನಮ್ಮ ಅತ್ತೆ ಏನು ಹೇಳಿಲ್ಲ, ಮರ್ತೋಗಿದ್ದೀನಿ ಅಂತ ಸುಮ್ಮನೆ ಆಗ್ಬಿಟ್ರು. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು. ಹಾಗೆ ನಮ್ಮ ಭಾವ ನಮ್ಮ ಮಾವ ಅವ್ರ ಮುಂದೆ ಕೂಡ ನಾನು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡೇ ಇರಬೇಕು. Yeah.
ಮಗಲ್ಗಂತೂ ಸಿಕ್ಕಾಪಟ್ಟೆ ಶೆಕೆ ಗಾಯ್ಸ್, ಎಲ್ಲೋದ್ರೂ ಅವಳಿಗೆ ಶೆಕೆ ಅಂದ್ರೆ ಶೆಕೆ. ಎಲ್ಲ ನೆಂದೋಗ್ಬಿಟ್ಟಿತ್ತು ಗಾಯ್ಸ್. ಚಾರ್ವಿದು ಅವ್ರ ಅತ್ತೆ ಅವಳನ್ನ ಎತ್ಕೊಂಡಿದ್ರು. ಎಲ್ಲೋದ್ರು ಚಾರ್ವಿನ ಯಾರಾದ್ರೂ ಒಬ್ರು ಹ್ಯಾಂಡಲ್ ಮಾಡ್ತಾರೆ ಗೈಸ್. ನನ್ಗಂತೂ ಮಗು ಟೆನ್ಷನ್ನೇ ಇರಲ್ಲ. ನಮ್ಮ ಫ್ಯಾಮಿಲಿ ಜೊತೆ ಹೋದ್ರೆ ನಮ್ಮ ಹಸ್ಬೆಂಡೇ ಹ್ಯಾಂಡಲ್ ಮಾಡ್ಕೊಂತಾರೆ. ನಮ್ಮ ಅತ್ತೆ ಫ್ಯಾಮಿಲಿ ಜೊತೆ ಹೋದ್ರೆ ನನ್ನ ನಾದ್ನಿ ನಮ್ಮ ಅತ್ತೆ ಇಬ್ರು ನೋಡ್ಕೊಂತಾರೆ. ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಗೈಸ್. ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಆರತಿ ಆಗ್ತಿತ್ತು ಅಂತ ಎಲ್ಲರೂ ಕೂತ್ಕೊಂಡಿದ್ರು. ಆದ್ಮೇಲೆ ದೇವ್ರ ದರ್ಶನ ಮಾಡಕ್ ಹೋದ್ವಿ. ನಿಜವಾಗ್ಲೂ ನನ್ಗೆ ದೇವ್ರ ಹೆಸರು ಏನಂತ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್. ನಿಮ್ಗೇನಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಓಡೋಣ ಅಂತ ಹೋಗ್ತಿದ್ವಿ. ನಾದ್ನಿ ನಮ್ಮ ಮಾವ ಜೊತೆ ಫೋನ್ ಮಾತಾಡ್ತಾ ಇದ್ರು. ಅಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಗೈಸ್. ದೇವ್ರ ಸಾಂಗ್ ಆಡ್ತಿದ್ರು. ಅದಕ್ಕೆ ಆಲ್ಮೋಸ್ಟ್ ಎಲ್ಲದ್ರಲ್ಲೂ ಬ್ಯಾಕ್ ಗ್ರೌಂಡ್ ವಾಯ್ಸೇ ಕೊಟ್ಟಿದ್ದೀನಿ. ದರ್ಶನ ಮುಗಿಸ್ಕೊಂಡು ಬರ್ಬೇಕಾದ್ರೆ ಪ್ರಸಾದ ಕೊಡ್ತಿದ್ರು, ಬಾಳೆಹಣ್ಣ. ಅದನ್ನು ಹೋಗಿ ತಗೊಂಡು ಹೊಟ್ವಿ. ಅಲ್ಲಿ ಕೃಷ್ಣ, ರಾಧೆ ಹಾಗೆ ಶಿವ ಎಲ್ಲ ದೇವ್ರು ಇತ್ತು. ಎಲ್ಲ ದೇವ್ರನ್ನು ಮುಕ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಕೂತಾದ್ಮೇಲೆ ಮತ್ತೆ ನಾವು ಓಡೋಣ ಅಂತ ಹೊಟ್ವಿ. ದರ್ಶನ ಎಲ್ಲ ಮುಗೀತು. ಇವಾಗ ಅಲ್ಲಿ ಹಸು ಆಯ್ತಂತೆ, ಅದಕ್ಕೆ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಏನ್ ಮಾಡ್ತಾವಳೆ ನೋಡಿ ಗಾಯ್ಸ್. ಚೆನ್ನಾಗಿಲ್ಲ. बोआ को देगा, देख छोटा वाला वो तेरी भाभी को देगा। ಏನ್ ಇಷ್ಟು ಬಿಸಿಯಾಗೈತೆ? इधर से जाना है. ಇವಾಗ ಇದನ್ನ ತಗೊಂಡೋಗಿ ಸಿಕ್ಕಾಪಟ್ಟೆ ಬಿಸಿ ಇದೆ ಗೈಸ್. ಇದು ಯಾಕೋ ಗೊತ್ತಿಲ್ಲ. ವಾವ್, यहाँ पर कैसा लग रहा है? मैं लेके चले जाऊँ. ಇವಾಗ ನಾವು ಬಜ್ಜಿ ತಿನ್ನಕ್ ಬಂದಿದ್ದೀವಿ. ಇಲ್ಲೂ ಜಿಲೇಬಿ ತಿಂತಾವಳು. ಚೆನ್ನಾಗಿದೆ ಅಮ್ಮ. ಇದು ಬೇಕು. ಇದೇನು ದೊಡ್ಡ ದೊಡ್ಡದಾಗೈತೆ, ಇದು ಚಿಕ್ಕ ಚಿಕ್ಕದಾಗೈತೆ. ಎಷ್ಟು? 5 ರೂಪಾಯಿ. ಪಕೋಡ 20 ರೂಪಾಯಿ. ಹಣ ಇಟ್ಟಿದ್ಯಾ? ಸೊ ಗೈಸ್ ಇವಾಗೆ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟೈತೆ ಗೈಸ್. ಅಷ್ಟು ದೂರ ಕೂತ್ಕೊಂಡು ಬಂದು ಆಟೋ ಅಲ್ಲಿ. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. 9 ಗಂಟೆಗೆ ಬರ್ತೈತೆ. ಅಡುಗೆ ಏನು ಮಾಡೋಕ್ಕಾಗಲ್ಲ. ನನ್ನ ಗಂಡನಿಗೆ ಏನಾದರೂ ಇಸ್ಕೊಬಂದೆ. ಇಸ್ಕೊಬರ್ತಾನೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅತ್ತೆಯವ್ರ ಮನೆಗೆ ನೀರಿಲ್ವಂತೆ, ಅದಕ್ಕೆ ತೊಗೊಬರಕ್ಕೆ ಹೋಗಿದ್ದಾರೆ. ನಮ್ಮ ಮನೇಲೂ ಇಲ್ಲ ಗಾಯ್ಸ್. 11 ಗಂಟೆ ಹಂಗೆ ಹೋಗ್ಬೇಕು ನಾವು. ಸೊ ನೋಡೋಣ ಏನು ಮಾಡೋದು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಸಿಗುವ ಗಾಯ್ಸ್. ಸ್ವಲ್ಪ ಟೀ ಕುಡಿಬೇಕು. ಇಷ್ಟೊತ್ತಲ್ಲಿ ಕುಡಿತೀನಿ ಅಂತ ಬೈಕೋಬೇಡಿ. ಟೀ ಕುಡಿದ್ರೆ ಟಯರ್ಡ್ ಎಲ್ಲ ಹೊಟ್ಟೋಗುತ್ತೆ, ಅದಕ್ಕೆ. ಸೊ ಗಾಯ್ಸ್ ನಮ್ಮ ಹಸ್ಬೆಂಡು ಊಟ ಆರ್ಡ್ರ್ ಮಾಡಿದ್ರು, ಮಾಡೋಕ್ಕಾಗಲ್ಲ ಅಂತ. ಎಗ್ ಬಿರಿಯಾನಿ. ನಾನೇನು ಅಡುಗೆ ಮಾಡಲ್ಲ ಅಂದಿದ್ದಕ್ಕೆ ನಮ್ಮ ಹಸ್ಬೆಂಡು ಎಗ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ರು. ಸರಿ ಎಗ್ ಬಿರಿಯಾನಿ ಬಂತಲ್ವ ತಿನ್ಕೊಳ್ಳೋಣ ಅಂತ ಊಟ ಮಾಡ್ಕೊಂಡ್ವಿ. ಬರೀ ಹಿಂದೆ ಕೂತ್ಕೊಂಡು ಹೋಗಿರೋ ನನಗೆ ಟಯರ್ಡು, ಕಾಲು ನೋವು ಅಂತಿದ್ದೀನಿ. ನಮ್ಮ ಹಸ್ಬೆಂಡ್ ಊಟ ಮಾಡಿದ ತಕ್ಷಣ ಸ್ವಲ್ಪ ತಿದ್ಬಿಟ್ಟು ಮತ್ತೆ ಡ್ಯೂಟಿಗೆ ಹೋಗ್ತೀನಿ ಅಂತ ಡ್ಯೂಟಿಗೆ ಹೋದ್ರು. ನೋಡಿ ಡ್ರೈವರ್ಗಳ ಕಷ್ಟ ಇದು. ಎಷ್ಟೇ ದೂರ ಗಾಡಿ ಓಡಿಸಿ ಎಷ್ಟೇ ಟಯರ್ಡ್ ಆದ್ರೂ ಬಟ್ ಸ್ವಲ್ಪ ಹೊತ್ತು ಒಂದು ದಿವಸ ರಜಾ ಹಾಕೋಣ ಅಂತ ಯಾವತ್ತೂ ಅವ್ರ ಮೈಂಡ್ ಸೆಟ್ಟಿಗೆ ಬರಲ್ಲ. ಇದಕ್ಕೆಲ್ಲ ಏನಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂದರೆ ಚಾರ್ವಿ ಅಂತೂ ನಡುವೆ ಅವ್ರ ಅಪ್ಪ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಅಳ್ತಾಳೆ. ಅದಕ್ಕೆ ಅಲೋ ವಾಯ್ಸ್ ಬಂದರೆ ಕಾಪಿ ರೈಟ್ಸ್ ಬರುತ್ತೆ ಅಂತ ವಾಯ್ಸ್ ಆಫ್ ಮಾಡಿದ್ದೀನಿ. ಟೈಮು 11:30 ಆಗೈತೆ.
ಸೊ ನಮ್ಮ ಹಸ್ಬೆಂಡು ಇವಾಗ ಡ್ಯೂಟಿಗೆ ಹೋದರು. ಹೋಗ್ಬೇಡಿ ಇವತ್ತು ರೆಸ್ಟ್ ತೊಗೊಳ್ಳಿ ಅಂದೆ, ಬಟ್ ಆದರೂ ಕೇಳಿಲ್ಲ ಗೈಸ್. ನಮ್ಮ ಹಸ್ಬೆಂಡ್ ಇಲ್ಲ ಹೋಗ್ತೀನಿ ಅಂತ ಹೊರಟ್ರು. ಮತ್ತೆ ಅವ್ರು ನಾಳೆ ಬೆಳಗ್ಗೆನೇ ಬರೋದು. ಸೊ ಗೈಸ್ ನೋಡಿದ್ರಲ್ವಾ, ಇದಾಯಿತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ಥರ ನಾನು ವಿಡಿಯೋ ನೋಡಿ ನಾನು ಸಪೋರ್ಟ್ ಮಾಡ್ತೀರಾ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗಾಯ್ಸ್.